ಸರ್ಕಾರ ಬಡವರ ಪರ ಅಂತಾರೆ. ಬಡವರಿಗೆ ಸೂರು ಕಲ್ಪಿಸೋ ಕೆಲಸ ಮಾಡ್ತೀನಿ ಅಂತ ಮುಂದಾಗ್ತಾರೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಚುನಾವಣೆ ಬಂದಾಗ ಮಾತ್ರ ದೊಡ್ಡದಾದಂಥ ಭಾಷಣ ಬಿಗಿತಾರೆ. ಆದರೆ ಬಡವರಿಗೆ ಮಾತ್ರ ಸೂರು ಕಲ್ಪಿಸದೆ ಹಾಗೆ ಬಿಟ್ಟಿದ್ದಾರೆ. ಸದ್ಯ ನಮ್ಮ ಸಂಘ ತೋರಿಸ್ತಾ ಹೋಗ್ತಾರೆ. ನಾನು ಇರುವಂಥದ್ದು ಶಾಂತಿನಗರದ G+1 ಮನೆ ನಿರ್ಮಾಣ ಆಗ್ತಾ ಇದ್ದಾವೆ. ಅಲ್ಲಿದ್ದೇನೆ. ಸರಿಸುಮಾರು ಒಂದು 4-5 ವರ್ಷಗಳಿಂದ ಮನೆ ಕಟ್ಟಲಿಕ್ಕೆ ಆರಂಭ ಮಾಡಿದ್ದಾರೆ. ಇವೇನು ದೊಡ್ಡ ಅರಮನೆಗಳೇನಲ್ಲ ಇವು. ಬಡವರು ಬದುಕಲಿಕ್ಕೆ ಒಂದು 30-40 ಸೈಟ್ನಲ್ಲಿ 4 ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು ಚಿಕ್ಕದಾದ ರೂಮು, ಒಂದು ಚಿಕ್ಕದಾದ ಹಾಲು, ಜೊತೆಗೆ ಒಂದು ಅಡುಗೆ ಮನೆ ಮಾಡಿದ್ದಾರೆ. ಇನ್ನು ಪಾಯಕರನ್ನ ಆಚೆ ಮಾಡೋಂಥ ಕೆಲಸ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಈ ಬಗ್ಗೆ ಸರಿಸುಮಾರು ಈ ಸುಡುಗಾಡಿಸಿದ್ರೇನಿದ್ದಾರೆ ಬಡ ಜನರು, ಅಲೆಮಾರಿಗಳೇನಿದ್ದಾರೆ, ಆ ಅಲೆಮಾರಿಗಳು ಭಿಕ್ಷೆ ಬೇಡಿ ಅಥವಾ ಬಣ್ಣ ಹಚ್ಕೊಂಡು ನಾಟಕ ಮಾಡೋ ಮುಖಾಂತರ ಜನರ ಬಳಿ ಹಣವನ್ನು ಸಂಪಾದನೆ ಮಾಡ್ಕೊಂಡು ಜೀವನ ಸಾಗಿಸುವಂಥ ವ್ಯವಸ್ಥೆ. ಸದ್ಯಕ್ಕೆ ಕರೆಂಟ್ನ ಸ್ವಿಚ್ ಬೋರ್ಡ್ ಇದ್ದಾವೆ, ಕಿಟಕಿಗಳು ನಿರ್ಮಾಣವಾಗಿದ್ದಾವೆ, ಎಲ್ಲವೂ ಆಗಿದ್ದಾವೆ. ಆದರೆ ಬಡವರಿಗೆ ಸೂರು ಕೊಡೋ ಕೆಲಸ ಮಾತ್ರ ಸರ್ಕಾರ ಅಥವಾ ಅಧಿಕಾರಿಗಳು ಮಾಡ್ತಾ ಇಲ್ಲ. ಸರ್ಕಾರ ಹಣ ಕೊಡ್ತು ಅಂದರೆ ಒಂದು ಕಡೆಗೆ ಅಭಿವೃದ್ಧಿ ನಿಗಮ 33 ಲಕ್ಷ ರೂಪಾಯಿ ಹಣವನ್ನು ಈ ಅಲೆಮಾರಿ ಜನಗಳಿಗೆ ಕಟ್ಟೋಕ್ಕಾಗೋದಿಲ್ಲ ಅಂಥೇಳಿ ಹಣ ಕೊಟ್ಟರು. ಆದರೂ ಕೂಡ ಮನೆಗಳ ನಿರ್ಮಾಣ ಮಾತ್ರ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಮಾತಿಗಷ್ಟೇ ಬಡವರು ನಮ್ಮವರು ಸರ್ಕಾರ ಅಂತ ಹೇಳುತ್ತೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇದೀಗ ಬಡವರ ಮನೆಗಳು ಹಾಳಾಗಿದ್ದಾವೆ. ನಾನು ಈ ಮನೆಯನ್ನು ತೋರಿಸೋ ಪ್ರಯತ್ನ ನಮ್ಮ ಶಂಕರ್ ಮಾಡ್ತಾ ಇದ್ದಾರೆ. ದೃಶ್ಯ ನೋಡ್ತಿರ್ಬೋದು. ಇದೊಂದು ಚಿಕ್ಕದಾದಂಥ ಹಾಲ್ ಇದೆ, ಅದ್ರ ಜೊತೆ ಒಂದು ಬೆಡ್ರೂಮು, ಒಂದು ಕಿಚನ್ ಮತ್ತು ಒಂದು ದೇವರ ಮನೆ ಅಂತ ಬಾತ್ರೂಮ್ ಅಂತ ಮಾಡ್ಕೊಂಡಿದ್ದಾರೆ. ಈ ಮನೆಗಳನ್ನ ನಿರ್ಮಾಣ ಮಾಡಿ ಈಗಾಗಲೇ ಕೊಡಬೇಕಾಗಿತ್ತು. ಕಳೆದ 4 ವರ್ಷಗಳಿಂದ ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ ಅಂತ ಬಕಪಕ್ಷಿಗಳ ಹಾಗೆ ಬಡ ಹುಡುಗಾಡಿಸಿದ್ರು ಕಾಯ್ತಾ ಇದ್ದಾರೆ. ಇನ್ನು ಅಲೆಮಾರಿ ನಿಗಮದಿಂದ ಕೂಡ 33 ಲಕ್ಷ ರೂಪಾಯಿ ಹಣ ಏನು ಕೊಡೋಕ್ಕಾಗಲ್ಲ ಇವರಿಗೆ, ಆ ಹಣ ಕೊಟ್ಟಿದ್ದಾರೆ. ಎಲ್ಲ ಕೆಲಸಗಳು ಕೂಡ ಇದೀಗ ದೃಶ್ಯ ನೋಡ್ತಿರೋ ಹಾಗೆ ಅರ್ಧಂಬರ್ಧ ಮಾಡಿ ಕೈಬಿಟ್ಟಿದ್ದಾರೆ. ಕೇಳಿದ್ರೆ ಸಮಯ ಬೇಕು ಅಂತಾರೆ. 33 ಲಕ್ಷ ರೂಪಾಯಿ ಹಣ ಬಂದರೂ ಕೂಡ ನಮಗೆ ಮನೆಗಳನ್ನು ಕೊಡ್ತಾ ಇಲ್ಲ ಅಂತ ಸುಡುಗಾಡಿಸಿದ್ರು. ಎಲ್ಲೆಂದರಲ್ಲಿ ಸರ್ಕಾರಿ ಜಾಗಗಳಲ್ಲಿ ಜೋಪಡಿಗಳನ್ನು ಹಾಕ್ಕೊಂಡು ಜೀವನ ಮಾಡ್ತಾರೆ. ನಾನು ತೋರಿಸ್ತಾ ಹೋಗ್ತೇನೆ. ಶಂಕರ್ ನೋಡ್ತಿರೋ ದೃಶ್ಯದಲ್ಲಿ ಈ ಮನೆಗಳಿಗಾಗಲೇ ನಿರ್ಮಾಣ ಆಗಬೇಕಿತ್ತು. ನಿರ್ಮಾಣ ಆಗೋದ್ರ ಜೊತೆಗೆ ಈ ಮನೆಗಳನ್ನು ಹಸ್ತಾಂತರ ಕೂಡ ಮಾಡುವಂಥ ಪ್ರಯತ್ನ ಆಗಬೇಕಿತ್ತು. ಪ್ರತಿ ಬಾರಿ ಸಚಿವರು, ಶಾಸಕರು, CM ಕೂಡ ಬಂದಾಗ ಅಧಿಕಾರಿಗಳು, ದಪ್ಪ ಚರ್ಮದ ಅಧಿಕಾರಿಗಳು ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಯಾವ ಕೆಲಸವೂ ಕೂಡ ಸಶಸ್ತ್ರವಾಗಿ ಆಗ್ತಾ ಇಲ್ಲ. ಈಗ ಬಂದಂಥ ಗ್ಲಾಸ್ಗಳು ಇನ್ನೇನು ಕೆಲವೇ ದಿನಗಳು ಒಡೆದು ಹೋಗ್ತವೆ, ಇಲ್ಲ ಕಳ್ಳ ಕದಿ ಮರ ಪಾಲಾಗ್ತವೆ ಅಂತ ಹೇಳ್ಬೋದು. ಇನ್ನಾದರೂ ಎಚ್ಚೆತ್ತು ಸರ್ಕಾರಿ ಅಧಿಕಾರಿಗಳು ಈ ಕೆಲಸಗಳನ್ನ ಮಾಡಲಿಕ್ಕೆ ಮುಂದಾಗಬೇಕು. ಇನ್ನು ಎಲ್ಲೆಂದರಲ್ಲಿ ಜೋಪಡಿಗಳನ್ನು ಹಾಕಿ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಹಾವು ಕಡಿತದಿಂದ ಸತ್ತಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಒಂದು ಕಡೆಗೆ ಈ ರೀತಿಯ ಜೋಪಡಿಗಳಲ್ಲಿ ಜೀವನ ಮಾಡ್ತಿರೋ ಜನರು ಸರ್ಕಾರಿ ಅಧಿಕಾರಿಗಳ ಅಥವಾ ಸರ್ಕಾರಿ ಜಾಗದಲ್ಲಿ ಮನೆಗಳ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆದರೆ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ಇದು ಕಾಣ್ತಾ ಇಲ್ಲ. ಇನ್ನಾದರೂ ಎಚ್ಚೆತ್ತ ಸರ್ಕಾರ, ಅಧಿಕಾರಿಗಳು, ನಗರಸಭಾ ಅಧಿಕಾರಿಗಳಿರ್ಬೋದು, ಈ ಬಡವರಿಗೆ ಮನೆಯನ್ನು ನಿರ್ಮಾಣ ಮಾಡಿ ಬೇಗನೆ ಹಸ್ತಾಂತರಿಸಬೇಕು ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಸರ್ಕಾರ ಬಡವರ ಪರ ಅಂತಾರೆ. ಬಡವರಿಗೆ ಸೂರು ಕಲ್ಪಿಸೋ ಕೆಲಸ ಮಾಡ್ತೀನಿ ಅಂತ ಮುಂದಾಗ್ತಾರೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಚುನಾವಣೆ ಬಂದಾಗ ಮಾತ್ರ ದೊಡ್ಡದಾದಂಥ ಭಾಷಣ ಬಿಗಿತಾರೆ. ಆದರೆ ಬಡವರಿಗೆ ಮಾತ್ರ ಸೂರು ಕಲ್ಪಿಸದೆ ಹಾಗೆ ಬಿಟ್ಟಿದ್ದಾರೆ. ಸದ್ಯ ನಮ್ಮ ಸಂಘ ತೋರಿಸ್ತಾ ಹೋಗ್ತಾರೆ. ನಾನು ಇರುವಂಥದ್ದು ಶಾಂತಿನಗರದ G+1 ಮನೆ ನಿರ್ಮಾಣ ಆಗ್ತಾ ಇದ್ದಾವೆ. ಅಲ್ಲಿದ್ದೇನೆ. ಸರಿಸುಮಾರು ಒಂದು 4-5 ವರ್ಷಗಳಿಂದ ಮನೆ ಕಟ್ಟಲಿಕ್ಕೆ ಆರಂಭ ಮಾಡಿದ್ದಾರೆ. ಇವೇನು ದೊಡ್ಡ ಅರಮನೆಗಳೇನಲ್ಲ ಇವು. ಬಡವರು ಬದುಕಲಿಕ್ಕೆ ಒಂದು 30-40 ಸೈಟ್ನಲ್ಲಿ 4 ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು ಚಿಕ್ಕದಾದ ರೂಮು, ಒಂದು ಚಿಕ್ಕದಾದ ಹಾಲು, ಜೊತೆಗೆ ಒಂದು ಅಡುಗೆ ಮನೆ ಮಾಡಿದ್ದಾರೆ. ಇನ್ನು ಪಾಯಕರನ್ನ ಆಚೆ ಮಾಡೋಂಥ ಕೆಲಸ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಈ ಬಗ್ಗೆ ಸರಿಸುಮಾರು ಈ ಸುಡುಗಾಡಿಸಿದ್ರೇನಿದ್ದಾರೆ ಬಡ ಜನರು, ಅಲೆಮಾರಿಗಳೇನಿದ್ದಾರೆ, ಆ ಅಲೆಮಾರಿಗಳು ಭಿಕ್ಷೆ ಬೇಡಿ ಅಥವಾ ಬಣ್ಣ ಹಚ್ಕೊಂಡು ನಾಟಕ ಮಾಡೋ ಮುಖಾಂತರ ಜನರ ಬಳಿ ಹಣವನ್ನು ಸಂಪಾದನೆ ಮಾಡ್ಕೊಂಡು ಜೀವನ ಸಾಗಿಸುವಂಥ ವ್ಯವಸ್ಥೆ. ಸದ್ಯಕ್ಕೆ ಕರೆಂಟ್ನ ಸ್ವಿಚ್ ಬೋರ್ಡ್ ಇದ್ದಾವೆ, ಕಿಟಕಿಗಳು ನಿರ್ಮಾಣವಾಗಿದ್ದಾವೆ, ಎಲ್ಲವೂ ಆಗಿದ್ದಾವೆ. ಆದರೆ ಬಡವರಿಗೆ ಸೂರು ಕೊಡೋ ಕೆಲಸ ಮಾತ್ರ ಸರ್ಕಾರ ಅಥವಾ ಅಧಿಕಾರಿಗಳು ಮಾಡ್ತಾ ಇಲ್ಲ. ಸರ್ಕಾರ ಹಣ ಕೊಡ್ತು ಅಂದರೆ ಒಂದು ಕಡೆಗೆ ಅಭಿವೃದ್ಧಿ ನಿಗಮ 33 ಲಕ್ಷ ರೂಪಾಯಿ ಹಣವನ್ನು ಈ ಅಲೆಮಾರಿ ಜನಗಳಿಗೆ ಕಟ್ಟೋಕ್ಕಾಗೋದಿಲ್ಲ ಅಂಥೇಳಿ ಹಣ ಕೊಟ್ಟರು. ಆದರೂ ಕೂಡ ಮನೆಗಳ ನಿರ್ಮಾಣ ಮಾತ್ರ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಮಾತಿಗಷ್ಟೇ ಬಡವರು ನಮ್ಮವರು ಸರ್ಕಾರ ಅಂತ ಹೇಳುತ್ತೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇದೀಗ ಬಡವರ ಮನೆಗಳು ಹಾಳಾಗಿದ್ದಾವೆ. ನಾನು ಈ ಮನೆಯನ್ನು ತೋರಿಸೋ ಪ್ರಯತ್ನ ನಮ್ಮ ಶಂಕರ್ ಮಾಡ್ತಾ ಇದ್ದಾರೆ. ದೃಶ್ಯ ನೋಡ್ತಿರ್ಬೋದು. ಇದೊಂದು ಚಿಕ್ಕದಾದಂಥ ಹಾಲ್ ಇದೆ, ಅದ್ರ ಜೊತೆ ಒಂದು ಬೆಡ್ರೂಮು, ಒಂದು ಕಿಚನ್ ಮತ್ತು ಒಂದು ದೇವರ ಮನೆ ಅಂತ ಬಾತ್ರೂಮ್ ಅಂತ ಮಾಡ್ಕೊಂಡಿದ್ದಾರೆ. ಈ ಮನೆಗಳನ್ನ ನಿರ್ಮಾಣ ಮಾಡಿ ಈಗಾಗಲೇ ಕೊಡಬೇಕಾಗಿತ್ತು. ಕಳೆದ 4 ವರ್ಷಗಳಿಂದ ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ ಅಂತ ಬಕಪಕ್ಷಿಗಳ ಹಾಗೆ ಬಡ ಹುಡುಗಾಡಿಸಿದ್ರು ಕಾಯ್ತಾ ಇದ್ದಾರೆ. ಇನ್ನು ಅಲೆಮಾರಿ ನಿಗಮದಿಂದ ಕೂಡ 33 ಲಕ್ಷ ರೂಪಾಯಿ ಹಣ ಏನು ಕೊಡೋಕ್ಕಾಗಲ್ಲ ಇವರಿಗೆ, ಆ ಹಣ ಕೊಟ್ಟಿದ್ದಾರೆ. ಎಲ್ಲ ಕೆಲಸಗಳು ಕೂಡ ಇದೀಗ ದೃಶ್ಯ ನೋಡ್ತಿರೋ ಹಾಗೆ ಅರ್ಧಂಬರ್ಧ ಮಾಡಿ ಕೈಬಿಟ್ಟಿದ್ದಾರೆ. ಕೇಳಿದ್ರೆ ಸಮಯ ಬೇಕು ಅಂತಾರೆ. 33 ಲಕ್ಷ ರೂಪಾಯಿ ಹಣ ಬಂದರೂ ಕೂಡ ನಮಗೆ ಮನೆಗಳನ್ನು ಕೊಡ್ತಾ ಇಲ್ಲ ಅಂತ ಸುಡುಗಾಡಿಸಿದ್ರು. ಎಲ್ಲೆಂದರಲ್ಲಿ ಸರ್ಕಾರಿ ಜಾಗಗಳಲ್ಲಿ ಜೋಪಡಿಗಳನ್ನು ಹಾಕ್ಕೊಂಡು ಜೀವನ ಮಾಡ್ತಾರೆ. ನಾನು ತೋರಿಸ್ತಾ ಹೋಗ್ತೇನೆ. ಶಂಕರ್ ನೋಡ್ತಿರೋ ದೃಶ್ಯದಲ್ಲಿ ಈ ಮನೆಗಳಿಗಾಗಲೇ ನಿರ್ಮಾಣ ಆಗಬೇಕಿತ್ತು. ನಿರ್ಮಾಣ ಆಗೋದ್ರ ಜೊತೆಗೆ ಈ ಮನೆಗಳನ್ನು ಹಸ್ತಾಂತರ ಕೂಡ ಮಾಡುವಂಥ ಪ್ರಯತ್ನ ಆಗಬೇಕಿತ್ತು. ಪ್ರತಿ ಬಾರಿ ಸಚಿವರು, ಶಾಸಕರು, CM ಕೂಡ ಬಂದಾಗ ಅಧಿಕಾರಿಗಳು, ದಪ್ಪ ಚರ್ಮದ ಅಧಿಕಾರಿಗಳು ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಯಾವ ಕೆಲಸವೂ ಕೂಡ
ಸುಸೂತ್ರವಾಗಿ ಆಗ್ತಾ ಇಲ್ಲ. ಈಗ ಬಂದಂಥ ಗ್ಲಾಸ್ಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಒಡೆದು ಹೋಗ್ತವೆ, ಇಲ್ಲ ಕಳ್ಳ ಕದಿಮರ ಪಾಲಾಗ್ತವೆ ಅಂತ ಹೇಳ್ಬೋದು. ಇನ್ನಾದರೂ ಎಚ್ಚೆತ್ತು ಸರ್ಕಾರಿ ಅಧಿಕಾರಿಗಳು ಈ ಕೆಲಸಗಳನ್ನ ಮಾಡಲಿಕ್ಕೆ ಮುಂದಾಗಬೇಕು. ಇನ್ನು ಎಲ್ಲೆಂದರಲ್ಲಿ ಜೋಪಡಿಗಳನ್ನು ಹಾಕಿ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಹಾವು ಕಡಿತದಿಂದ ಸತ್ತಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಒಂದು ಕಡೆಗೆ ಈ ರೀತಿಯ ಜೋಪಡಿಗಳಲ್ಲಿ ಜೀವನ ಮಾಡ್ತಿರೋ ಜನರು ಸರ್ಕಾರಿ ಅಧಿಕಾರಿಗಳ ಅಥವಾ ಸರ್ಕಾರಿ ಜಾಗದಲ್ಲಿ ಮನೆಗಳ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆದರೆ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ಇದು ಕಾಣ್ತಾ ಇಲ್ಲ. ಇನ್ನಾದರೂ ಎಚ್ಚೆತ್ತ ಸರ್ಕಾರ, ಅಧಿಕಾರಿಗಳು, ನಗರಸಭಾ ಅಧಿಕಾರಿಗಳಿರ್ಬೋದು, ಈ ಬಡವರಿಗೆ ಮನೆಯನ್ನು ನಿರ್ಮಾಣ ಮಾಡಿ ಬೇಗನೆ ಹಸ್ತಾಂತರಿಸಬೇಕು ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಸರ್ಕಾರ ಬಡವರ ಪರ ಅಂತಾರೆ, ಬಡವರಿಗೆ ಸೂರು ಕಲ್ಪಿಸೋ ಕೆಲಸ ಮಾಡ್ತೀನಿ ಅಂತ ಮುಂದಾಗ್ತಾರೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಚುನಾವಣೆ ಬಂದಾಗ ಮಾತ್ರ ದೊಡ್ಡದಾದಂಥ ಭಾಷಣ ಬಿಗಿತಾರೆ, ಆದರೆ ಬಡವರಿಗೆ ಮಾತ್ರ ಸೂರು ಕಲ್ಪಿಸದೆ ಹಾಗೆ ಬಿಟ್ಟಿದ್ದಾರೆ. ಸದ್ಯ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ನಾನು ಇರುವಂಥದ್ದು ಶಾಂತಿನಗರದ G+1 ಮನೆ ನಿರ್ಮಾಣ ಆಗ್ತಾ ಇದ್ದಾವೆ. ಅಲ್ಲಿದ್ದೇನೆ. ಸರಿಸುಮಾರು 4-5 ವರ್ಷಗಳಿಂದ ಮನೆ ಕಟ್ಟಲಿಕ್ಕೆ ಆರಂಭ ಮಾಡಿದ್ದಾರೆ. ಇವೇನು ದೊಡ್ಡ ಅರಮನೆಗಳೇನಲ್ಲ, ಇವು ಬಡವರು ಬದುಕಲಿಕ್ಕೆ ಒಂದು 30-40 ಸೈಟ್ನಲ್ಲಿ 4 ಮನೆಗಳ ನಿರ್ಮಾಣ ಮಾಡಿದ್ದಾರೆ. ಒಂದು ಚಿಕ್ಕದಾದ ರೂಮು, ಒಂದು ಚಿಕ್ಕದಾದ ಹಾಲು, ಜೊತೆಗೆ ಒಂದು ಅಡುಗೆ ಮನೆ ಮಾಡಿದ್ದಾರೆ. ಇನ್ನು ಪಾಯಕಾರನ ಆಚೆ ಮಾಡೋಂಥ ಕೆಲಸ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಈ ಬಗ್ಗೆ ಸರಿಸುಮಾರು ಈ ಸುಡುಗಾಡಿಸಿದ್ರೇನಿದ್ದಾರೆ ಬಡ ಜನರು, ಅಲೆಮಾರಿಗಳೇನಿದ್ದಾರೆ, ಆ ಅಲೆಮಾರಿಗಳು ಭಿಕ್ಷೆ ಬೇಡಿ ಅಥವಾ ಬಣ್ಣ ಹಚ್ಕೊಂಡು ನಾಟಕ ಮಾಡೋ ಮುಖಾಂತರ ಜನರ ಬಳಿ ಹಣವನ್ನು ಸಂಪಾದನೆ ಮಾಡ್ಕೊಂಡು ಜೀವನ ಸಾಗಿಸುವಂಥ ವ್ಯವಸ್ಥೆ. ಸದ್ಯಕ್ಕೆ ಕರೆಂಟ್ನ ಸ್ವಿಚ್ ಬೋರ್ಡ್ ಇದ್ದಾವೆ, ಕಿಟಕಿಗಳು ನಿರ್ಮಾಣವಾಗಿದ್ದಾವೆ, ಎಲ್ಲವೂ ಆಗಿದ್ದಾವೆ. ಆದರೆ ಬಡವರಿಗೆ ಸೂರು ಕೊಡೋ ಕೆಲಸ ಮಾತ್ರ ಸರ್ಕಾರ ಅಥವಾ ಅಧಿಕಾರಿಗಳು ಮಾಡ್ತಾ ಇಲ್ಲ. ಸರ್ಕಾರ ಹಣ ಕೊಡ್ತು ಅಂದರೆ ಒಂದು ಕಡೆಗೆ ಅಭಿವೃದ್ಧಿ ನಿಗಮ 33 ಲಕ್ಷ ರೂಪಾಯಿ ಹಣವನ್ನು ಈ ಅಲೆಮಾರಿ ಜನಗಳಿಗೆ ಕಟ್ಟೋಕ್ಕಾಗೋದಿಲ್ಲ ಅಂಥೇಳಿ ಹಣ ಕೊಟ್ಟರು. ಆದರೂ ಕೂಡ ಮನೆಗಳ ನಿರ್ಮಾಣ ಮಾತ್ರ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಮಾತಿಗಷ್ಟೇ ಬಡವರು ನಮ್ಮವರು ಸರ್ಕಾರ ಅಂತ ಹೇಳುತ್ತೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇದೀಗ ಬಡವರ ಮನೆಗಳು ಹಾಳಾಗಿದ್ದಾವೆ. ನಾನು ಈ ಮನೆಯನ್ನು ತೋರಿಸೋ ಪ್ರಯತ್ನ ನಮ್ಮ ಶಂಕರ್ ಮಾಡ್ತಾ ಇದ್ದಾರೆ. ದೃಶ್ಯ ನೋಡ್ತಿರ್ಬೋದು. ಇದೊಂದು ಚಿಕ್ಕದಾದಂಥ ಹಾಲಿದೆ, ಅದ್ರ ಜೊತೆ ಒಂದು ಬೆಡ್ರೂಮು, ಒಂದು ಕಿಚನ್ ಮತ್ತು ಒಂದು ದೇವರ ಮನೆ ಅಂತ ಬಾತ್ರೂಮ್ ಅಂತ ಮಾಡ್ಕೊಂಡಿದ್ದಾರೆ. ಈ ಮನೆಗಳನ್ನ ನಿರ್ಮಾಣ ಮಾಡಿ ಈಗಾಗಲೇ ಕೊಡಬೇಕಾಗಿತ್ತು. ಕಳೆದ 4 ವರ್ಷಗಳಿಂದ ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ ಅಂತ ಬಕಪಕ್ಷಿಗಳ ಹಾಗೆ ಬಡ ಹುಡುಗಾಡಿಸಿದ್ರು ಕಾಯ್ತಾ ಇದ್ದಾರೆ. ಇನ್ನು ಅಲೆಮಾರಿ ನಿಗಮದಿಂದ ಕೂಡ 33 ಲಕ್ಷ ರೂಪಾಯಿ ಹಣ ಏನು ಕೊಡೋಕ್ಕಾಗಲ್ಲ ಇವರಿಗೆ, ಆ ಹಣ ಕೊಟ್ಟಿದ್ದಾರೆ. ಎಲ್ಲ ಕೆಲಸಗಳು ಕೂಡ ಇದೀಗ ದೃಶ್ಯ ನೋಡ್ತಿರೋ ಹಾಗೆ ಅರ್ಧಂಬರ್ಧ ಮಾಡಿ ಕೈಬಿಟ್ಟಿದ್ದಾರೆ. ಕೇಳಿದ್ರೆ ಸಮಯ ಬೇಕು ಅಂತಾರೆ. 33 ಲಕ್ಷ ರೂಪಾಯಿ ಹಣ ಬಂದರೂ ಕೂಡ ನಮಗೆ ಮನೆಗಳನ್ನು ಕೊಡ್ತಾ ಇಲ್ಲ ಅಂತ ಸುಡುಗಾರಿಸಿದ್ರು. ಎಲ್ಲೆಂದರಲ್ಲಿ ಸರ್ಕಾರಿ ಜಾಗಗಳಲ್ಲಿ ಜೋಪಡಿಗಳನ್ನು ಹಾಕ್ಕೊಂಡು ಜೀವನ ಮಾಡ್ತಾರೆ. ನಾನು ತೋರಿಸ್ತಾ ಹೋಗ್ತೇನೆ. ಶಂಕರ್ ನೋಡ್ತಿರೋ ದೃಶ್ಯದಲ್ಲಿ ಈ ಮನೆಗಳಿಗಾಗಲೇ ನಿರ್ಮಾಣ ಆಗಬೇಕಿತ್ತು. ನಿರ್ಮಾಣ ಆಗೋದ್ರ ಜೊತೆಗೆ ಈ ಮನೆಗಳನ್ನು ಹಸ್ತಾಂತರ ಕೂಡ ಮಾಡುವಂಥ ಪ್ರಯತ್ನ ಆಗಬೇಕಿತ್ತು. ಪ್ರತಿ ಬಾರಿ ಸಚಿವರು, ಶಾಸಕರು, CM ಕೂಡ ಬಂದಾಗ ಅಧಿಕಾರಿಗಳು, ದಪ್ಪ ಚರ್ಮದ ಅಧಿಕಾರಿಗಳು ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಯಾವ ಕೆಲಸವೂ ಕೂಡ ಸುಸೂತ್ರವಾಗಿ ಆಗ್ತಾ ಇಲ್ಲ. ಈಗ ಬಂದಂಥ ಗ್ಲಾಸ್ಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಒಡೆದು ಹೋಗ್ತವೆ, ಇಲ್ಲ ಕಳ್ಳ ಕದಿಮರ ಪಾಲಾಗ್ತವೆ ಅಂತ ಹೇಳ್ಬೋದು. ಇನ್ನಾದರೂ ಎಚ್ಚೆತ್ತು ಸರ್ಕಾರಿ ಅಧಿಕಾರಿಗಳು ಈ ಕೆಲಸಗಳನ್ನ ಮಾಡಲಿಕ್ಕೆ ಮುಂದಾಗಬೇಕು. ಇನ್ನು ಎಲ್ಲೆಂದರಲ್ಲಿ ಜೋಪಡಿಗಳನ್ನು ಹಾಕಿ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಹಾವು ಕಡಿತದಿಂದ ಸತ್ತಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಒಂದು ಕಡೆಗೆ ಈ ರೀತಿಯ ಜೋಪಡಿಗಳಲ್ಲಿ ಜೀವನ ಮಾಡ್ತಿರೋ ಜನರು ಸರ್ಕಾರಿ ಅಧಿಕಾರಿಗಳ ಅಥವಾ ಸರ್ಕಾರಿ ಜಾಗದಲ್ಲಿ ಮನೆಗಳ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆದರೆ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ಇದು ಕಾಣ್ತಾ ಇಲ್ಲ. ಇನ್ನಾದರೂ ಎಚ್ಚೆತ್ತ ಸರ್ಕಾರ, ಅಧಿಕಾರಿಗಳು, ನಗರಸಭಾ ಅಧಿಕಾರಿಗಳಿರ್ಬೋದು, ಈ ಬಡವರಿಗೆ ಮನೆಯನ್ನು ನಿರ್ಮಾಣ ಮಾಡಿ ಬೇಗನೆ ಹಸ್ತಾಂತರಿಸಬೇಕು ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.